ಇಂದು 78ನೇ ಸ್ವಾತಂತ್ರ್ಯೋತ್ಸವದ ದಿನದ ಪ್ರಯುಕ್ತ ಕಿತ್ತೂರು ರಾಣಿ ಚೆನ್ನಮ್ಮ ಆಟದ ಮೈದಾನದಲ್ಲಿ ಮಾನ್ಯ ಬಿಬಿಎಂಪಿ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಬಾಂಧವ ಎನ್ ನಾಗರಾಜುರವರು ಧ್ವಜಾರೋಹಣ ನಡೆಸಿ ಸಿಹಿ ಹಂಚಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು, ಮುಖಂಡರುಗಳು ಹಾಗೂ ಸ್ವಯಂಕೃತವಾಗಿ ಆಟದ ಮೈದಾನದಲ್ಲಿರುವ ಸನ್ಮಾನ್ಯರು ಪಾಲ್ಗೊಂಡರು. ಈ ಕಾರ್ಯಕ್ರಮವನ್ನು ನಮ್ಮ ಗಡಿಗೆ ವಾಕರ್ಸ್ ಅಸೋಸಿಯೇಷನ್ ಅವರು ಮೊದಲಿಂದ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೂಡ ಮಾಡಿದ್ದಾರೆ. ಇದಕ್ಕೆ ಪ್ರಮುಖರು ನಮ್ಮ ಇಲಿಯಾಸ್ ಸಾಹೇಬರು ಮತ್ತು ಶ್ರೀನಿವಾಸ ಮೂರ್ತಿಗಳು, ದೀಪು ಅವರು ಮತ್ತು ಎಲ್ಲ ಇಲ್ಲಿರುವಂಥ ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಇದು ಸ್ವಾತಂತ್ರ್ಯ ದಿನಾಚರಣೆ ಯಾರ್ದು ಮನೆ ಕಾರ್ಯಕ್ರಮ ಅಲ್ಲ, ದೇಶದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು. ನಾವು ಒಂದು ನಾಡು ಹಬ್ಬ ಮನೆಯಲ್ಲಿ ಏನು ಹಬ್ಬ ಆಚರಣೆ ಮಾಡ್ತೀವೋ ಆ ಥರ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಇದಕ್ಕೆ ಎಷ್ಟೋ ಸ್ವಾತಂತ್ರ್ಯ ತರಬೇಕಾದ್ರೆ ದೊಡ್ಡ ಇತಿಹಾಸನೇ ಇದೆ. ಆದರೆ ಸ್ವಾತಂತ್ರ್ಯ ಎಷ್ಟೋ ಬಲಿದಾನ ಇದೆಲ್ಲ ಕೊಟ್ಟು ಇವತ್ತು ಸ್ವಾತಂತ್ರ್ಯ ತಂದರು. ಈಗ ಹೋರಾಟ ಮಾಡಿದಂಥವರು ನಮ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ಎಲ್ಲ ಮಹಾನ್ ನಾಯಕರೆಲ್ಲ ಸೇರಿ ಈ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ನಮ್ಮ ಈ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಪ್ರತಿ ವರ್ಷ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಮುಂದಕ್ಕೂ ನಾವೆಲ್ಲರೂ ಸೇರಿಕೊಂಡು ಕಾರ್ಯಕ್ರಮ ಮಾಡೋಣ. ಅದೇ ರೀತಿ ನಾವು ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥವ್ರಿಗೆ ಇವತ್ತು ನೆನೆಸ್ಕೊಳ್ಳುವಂಥ ದಿನ. ಇವತ್ತು ನಾವೆಲ್ಲರೂ ಸೇರಿ ಈ ಧ್ವಜಾರೋಹಣೆ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ.